ನಮಸ್ತೆ, ವೆಲ್ಕಮ್ ಟು ಮಂಜುಸ್ ಕಿಚನ್. ಹೇಗಿದ್ದೀರಾ ಎಲ್ಲರೂ? ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋಣ ಅಂತ. ಇದು ಸೀಸನಲ್. ಇವಾಗ ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾನು ಈ ಥರ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋತೀನಿ. ಮಾವಿನಕಾಯಿನ ತಂದು ತೊಳೆದು ಸಣ್ಣದಾಗಿ ಕಟ್ ಮಾಡಿಟ್ಬಿಟ್ಟು ಸಾಸಿವೆ 3 ಟೇಬಲ್ ಸ್ಪೂನು, 3 ಟೇಬಲ್ ಸ್ಪೂನ್ ಮೆಂತ್ಯ ಸೇರಿಸಿ ಈ ಥರ ಕೆಂಪು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಸೀಸಬಾರ್ದು, ಕಂದು ಬಣ್ಣದ ಥರ ತಿರುಗಿದ್ರೆ ಸಾಕು. ಇದನ್ನು ಹುರ್ಕೊಂಡು ಈ 6 ಟೇಬಲ್ ಸ್ಪೂನ್ ಪುಡಿನ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು 15ರಷ್ಟು ಮಾವಿನಕಾಯಿ ತೊಗೊಂಡಿದ್ದೀನಿ. ತೊಳೆದು ಎಲ್ಲನೂ ಒರೆಸಿ ಈ ಥರ ಸಣ್ಣದಾಗಿ ಪೀಸ್ ಮಾಡಿ ಕಟ್ ಮಾಡಿಟ್ಕೋಬೇಕು. ಇಷ್ಟು ಆಗಿತ್ತು. ಇವಾಗ ಇದಕ್ಕೆ ಉಪ್ಪು, ನಾನಿಲ್ಲಿ ಉಪ್ಪು ಸೇರಿಸ್ತಾ ಇದ್ದೀನಿ. 4ರಿಂದ 5 ಸ್ಪೂನಷ್ಟು ಉಪ್ಪು ಸೇರಿಸಿದ್ದೀನಿ. ಅರಿಶಿನ ಪುಡಿ 2 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸಿದ್ದೀನಿ. ಸ್ಪೂನ್ ಇದು ಚಿಕ್ಕದು, ಅದಕ್ಕೆ ನಿಮಗೆ ಹಾಕಿದಂಗೆ ಕಾಣಿಸುತ್ತೆ. ಅರಿಶಿನದ ಪುಡಿ ಸೇರಿಸ್ಕೋಬೇಕು. ಸೂಪರಾಗಿರುತ್ತೆ, ವರ್ಷ ಪೂರ್ತಿ ಇರುತ್ತೆ, ಯಾವುದೇ ಕಾರಣಕ್ಕೂ ಕೆಡಲ್ಲ. ಇವಾಗ ನಾನು ಮಾಡಿಟ್ಕೊಂಡಿರೋ ಸಾಸಿವೆ ಮತ್ತು ಮೆಂತ್ಯ ಪುಡಿನ ಸೇರಿಸ್ತಿದ್ದೀನಿ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಪುಡಿ ಸೇರಿಸ್ಕೋಬೇಕು. ಕಾಶ್ಮೀರಿ ರೆಡ್ ಚಿಲ್ಲಿ 2 ಸ್ಪೂನ್ ಸೇರಿಸಿದ್ದೀನಿ. ಖಾರ ಪುಡಿನ, ಹಸಿಮೆಣ್ಸಿನ್ಕಾಯಿನ ಪುಡಿನ 6 ಟೇಬಲ್ ಸ್ಪೂನಷ್ಟು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಮಗೆ ಅರ್ಧ ಲೀಟ್ರು ಸನ್ಫ್ಲವರ್ ಆಯಿಲ್ ಬೇಕು. ನಾನು ಅರ್ಧ ಲೀಟ್ರ್ ಆಯಿಲ್ ತೊಗೊಂಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು, ಅರ್ಧ ಲೀಟ್ರ್ ಆಯಿಲ್ನ ಒಂದು ಪಾತ್ರೆಗೆ ಹಾಕಿ ಇಲ್ಲಿ ಕಾಯಿಸ್ಕೊತಾ ಇದ್ದೀನಿ. ಇದನ್ನ ಚೆನ್ನಾಗಿ ಕಾಯಿಸ್ಕೋಬೇಕು. ಚೆನ್ನಾಗಿ ಬಿಸಿ ಬರೋವರೆಗೂ ಕಾಯಿಸ್ಕೋಬೇಕು. ಲೋ ಫ್ಲೇಮಲ್ಲೇ ಇಟ್ಟು ಕಾಯಿಸ್ಕೊಳ್ತೀನಿ. ಇದು ಚೆನ್ನಾಗಿ ಕಾದಿದ್ದಾದಮೇಲೆ ಕರೆಕ್ಟಾಗಿ ಅರ್ಧ ಲೀಟ್ರ್ ಪ್ಯಾಕೆಟೇ ತಂದಿದ್ದು ನಾನು ಹಾಕಿರೋದು. ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಆಯಿಲ್ನ ಈ ಥರ ಹಾಕ್ಕೊಳ್ಳೋದು ಮಾವಿನಕಾಯಿ ಮೇಲೆ. ನೀವು ಪಾತ್ರೆ, ಸ್ಟೀಲ್ ಪಾತ್ರೆ ಅಥವಾ ಸಿಲ್ವರ್ ಪಾತ್ರೆಗಳಲ್ಲಾದರೂ ಇಡ್ಬೋದು. ಪ್ಲಾಸ್ಟಿಕ್ ಹಾಕಿ ಮಿಕ್ಸ್ ಮಾಡಿ ಬಿಸಿ ಎಣ್ಣೆನ ಹಾಕಬಾರ್ದು. ಹಾಗಾಗಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದನ್ನು ಚೆನ್ನಾಗಿ ಎಣ್ಣೆ ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಕೈಯಲ್ಲೆಲ್ಲ ಟಚ್ ಮಾಡೋಕ್ಕೆ ಹೋಗಬೇಡಿ. ಉಪ್ಪಿನಕಾಯಿನ ಸಾಯಂಕಾಲ 5 ಗಂಟೆ ಮೇಲೆ ಓಪನ್ ಮಾಡಬಾರ್ದು. ಹಂಗಿಟ್ರೆ ವರ್ಷ ಪೂರ್ತಿ ಇಟ್ಟರು ಏನೂ ಆಗೋಲ್ಲ. ಸಾಯಂಕಾಲ 5 ಗಂಟೆ ಮೇಲೆ ಓಪನ್ ಮಾಡಿದ್ರೆ, 5-6 ಗಂಟೆ ಮೇಲೆ ಓಪನ್ ಮಾಡಿದ್ರೆ ಉಪ್ಪಿನಕಾಯಿ ಕೆಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಥರ ಮಾವಿನಕಾಯಿ ಉಪ್ಪಿನಕಾಯಿನ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.